ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ನೋಟಿಫಿಕೇಷನ್ಗೆ. ನೋಡಿ, ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ. ಎಲ್ಲಿ ಅಂದರೆ ನಮ್ಮ ಒಂದು ಬೆಂಗಳೂರಲ್ಲಿ ಯಾವ ಒಂದು ಡಿಪಾರ್ಟ್ಮೆಂಟು ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ADA ಅಂದರೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಜೂನಿಯರ್ ರಿಸರ್ಚ್ ಫೆಲೋ ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೀತಾ ಇದೆ. ನೋಡಿ, ವಾಕ್-ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಒಟ್ಟು 6 ಹುದ್ದೆಗಳಿದ್ದಾವೆ. ನೋಡಿ, ಯಾವ ಒಂದು ಡಿಸಿಪ್ಲಿನಲ್ಲಿ ಅಂದರೆ ಜೂನಿಯರ್ ರಿಸರ್ಚ್ ಫೆಲೋ. ಇದರಲ್ಲಿ ಡಿಸಿಪ್ಲಿನಲ್ಲಿ ಬಂದು ಏರೋನಾಟಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ BE BTech ME MTech ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ, ಡೇಟ್ ಆಫ್ ಸ್ಕ್ರೀನಿಂಗ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಬಂದು 19 ಮಾರ್ಚ್ 2025 ಹಾಗೆ 20 ಮಾರ್ಚ್ 2025. ಸೊ ವೆಡ್ನೆಸ್ಡೇ, ಥರ್ಸ್ಡೇ ಇರುತ್ತೆ. ಒಂದು ಹುದ್ದೆಗಳಿಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿರ್ತಾರೆ. ಅದನ್ನೆಲ್ಲ ಫಿಲಪ್ ಮಾಡಿ ಇದು ಮೇಲ್ ಮಾಡಬೇಕು. anjanu.ade@government.in ಇದಕ್ಕೆ ಮೇಲ್ ಮಾಡಬೇಕಾಗತ್ತೆ ಬಿಫೋರ್ 12th ಮಾರ್ಚ್ ಒಳಗಡೆ. ಓಕೆ, ನೋಡಿ, ಯಾವ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿರಬೇಕು ಇಂಟರ್ವ್ಯೂ ಟೈಮಲ್ಲಿ ಅನ್ನೋದಾದರೆ SLC ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್, BE BTech ME MTech ಆಗಿರ್ತಕ್ಕಂಥವ್ರು, ಕ್ಯಾಸ್ಟ್ ಸರ್ಟಿಫಿಕೇಟ್, ಹಾಗೆಯೇ ಆಧಾರ್ ಕಾರ್ಡ್, ಗೌರ್ಮೆಂಟ್ ಪ್ರೂಫ್ ಅಥವಾ ಆಧಾರ್ ಅಥವಾ ಪಾನ್ ಯಾವುದಾದ್ರೂ ಓಕೆ, ಕ್ಯಾಸ್ಟ್ ಸರ್ಟಿಫಿಕೇಟು, ನಾನ್ ಅಬ್ಜೆಕ್ಷನ್ NOC ಸರ್ಟಿಫಿಕೇಟ್. ಈಗ ಕರೆಂಟ್ ಎಲ್ಲ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ NOC ಸರ್ಟಿಫಿಕೇಟ್ ಬೇಕಾಗುತ್ತೆ. ನೋಡಿ, ವೆನ್ಯೂ ಬಂದು ಇಂಟರ್ವ್ಯೂ ಎಲ್ಲಿರುತ್ತೆ ಅಂದರೆ ADE DRDO ರಾಮನ್ ಗೇಟ್, ಸುರಂಜನ್ ದಾಸ್ ರೋಡ್, ನ್ಯೂ ತಿಪ್ಸಂದ್ರ ಪೋಸ್ಟ್, ಬೆಂಗಳೂರು. ಇಲ್ಲಿ ಇಂಟರ್ವ್ಯೂ ಇರುತ್ತೆ. ಬಂದು ಮಾರ್ನಿಂಗ್ 8 to 8:30 ಅಷ್ಟರೊಳಗಡೆ ಹೋಗಿರ್ಬೇಕು. ನೀವು ರಿಪೋರ್ಟಿಂಗ್ ಟೈಮ್ ಇದು 8 to 8:30ವರೆಗೂ ರಿಪೋರ್ಟಿಂಗ್ ಟೈಮ್ ಇರುತ್ತೆ. 19 ಮಾರ್ಚ್ 2025. ಏಜ್ ಲಿಮಿಟ್ ಬಂದು ಮ್ಯಾಕ್ಸಿಮಮ್ 28 ಇಯರ್ಸ್ ಇರುತ್ತೆ. ಹಾಗೆಯೇ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. SC/ST 5 years, OBCಗೆ ಅವರಿಗೆ 3 years ಇರುತ್ತೆ. ನೋಡಿ, ಇಲ್ಲಿ ಎಮಾಲ್ಯುಮೆಂಟ್ಸ್ ಬಂದು ಪರ್ ಮಂತ್ 37,000 ಇರುತ್ತೆ. ಓಕೆ, 2 years ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಅವರು ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ. ನೋಡಿ, ನೀವು ಒರಿಜಿನಲ್ ಸೆಟ್ ತೊಗೋಬೇಕು. ಹಾಗೆಯೇ ಜೆರಾಕ್ಸ್ ಸೆಟ್ ಅದ್ರಲ್ಲಿ ಸೆಲ್ಫ್ ಅಟೆಸ್ಟ್ ಮಾಡಿರಬೇಕಾಗುತ್ತೆ. ಮ್ಯಾಪ್ ಕೂಡ ಕೊಟ್ಟಿದ್ದಾರೆ, ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ ಬೇಕಂದರೆ. ನೋಡಿ, ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಫಿಲಪ್ ಮಾಡಬೇಕಾಗುತ್ತೆ. ನೀವು ಫಿಲಪ್ ಮಾಡಿ ಅವ್ರಿಗೆ ಮೇಲ್ ಮಾಡಿ, ಹಾರ್ಡ್ ಕಾಪಿ ಕೂಡ ತಗೊಂಡೋಗಿ. ಓಕೆ, ನೋಡಿ, ಇಲ್ಲಿ ಸೈನ್ ಮಾಡಿ, ಡಿಕ್ಲರೇಷನ್ ಫಾರ್ಮ್ ಸೈನ್ ಮಾಡಿ ಅಲ್ಲಿ ಇಂಟರ್ವ್ಯೂನಲ್ಲಿ ಕೊಡಬೇಕಾಗುತ್ತೆ. ಓಕೆ, ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಜನ ಯೂಟಿಲೈಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.